ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರಮನೆ ಅಡಿಗೆ. ನಾವು ಇವತ್ತು ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ ಟೇಸ್ಟಾಗಿರುತ್ತೆ. ಸಾಯಂಕಾಲ ಟೀ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಬಾಣಲೆಯಲ್ಲಿ ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಕಾಯಕ್ಕೆ ಇಟ್ಕೊಳ್ಳಿ. ಮತ್ತು ನಾವು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಳ್ಳೋಣ. 4 ಈರುಳ್ಳಿ ಇದೆ ಇದರಲ್ಲಿ. 4 ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಬಿಡಿಸ್ಕೊಳ್ಳುತ್ತೆ ಈರುಳ್ಳಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಎರಡನ್ನೂ ಹಾಕ್ಕೊಂಡು ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಮಕ್ಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸಾಫ್ಟಾಗಿ ನಿಧಾನಕ್ಕೆ ಮಾಡಿ. ಮಿಕ್ಸ್ ಮಾಡ್ತಾ ನಿಮಗೆ ಬಿಡಿ ಆಗೋಗುತ್ತೆ. ನೋಡಿ, ನೀರು ಬಿಟ್ಕೊಳ್ತಾ ಇದೆ ಈರುಳ್ಳಿಲಿ. ನಾವು ಈ ಟೈಮಲ್ಲಿ 1 ಸ್ಪೂನಷ್ಟು ಸೋಂಪು, 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಕರ್ಬೇವಿನ ಸೊಪ್ಪು 1 ಸ್ಟಿಕ್ಕಷ್ಟು ತಗೊಂಡು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಶುಂಠಿ 2 ಇಂಚಷ್ಟು ತುರ್ಕೊಂಡು ಹಾಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ಬೆಳ್ಳುಳ್ಳಿನ ಚೆಚ್ಕೊಂಡು ಹಾಕೊಳ್ಳಿ. ಸಿಪ್ಪಲ್ ಸಮೇತ ನೀವು ಚೆಚ್ಕೊಂಡು ಹಾಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಬಾಯಲ್ಲಿ ಒಂದೊಂದು ಸಿಗುವಾಗ ಆ ಟೇಸ್ಟ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಅಕ್ಕಿ ಹಿಟ್ಟು 2 ಸ್ಪೂನಷ್ಟು ಹಾಕೊಳ್ಳಿ. 2 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಾಡಿ. ತುಂಬ ಅಮ್ಕಕ್ಕೆ ಹೋಗಬೇಡಿ. ಮತ್ತು ಈ ಟೈಮಲ್ಲಿ ನಾವು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. 4 ಸ್ಪೂನಷ್ಟು ಹಾಕ್ಕೊಳ್ಳಿ. 4 ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನಾವು ನೀರೇನು ಹಾಕ್ತಾ ಇಲ್ಲ, ಅದರಲ್ಲೇ ನಮಗೆ ಈರುಳ್ಳಿಗೆ ನೀರು ಬಿಟ್ಕೊಳ್ತಾ ಇರುತ್ತೆ. ಕರೆಕ್ಟಾಗಿ ನಮಗೆ ಅದಕ್ಕೆ ಬರೋಷ್ಟು ಹಾಕ್ಕೊಳ್ಳೋಣ. ಮತ್ತು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಕರೆಕ್ಟಾಗಿದೆ. ನಮಗೆ ಪಕೋಡಕ್ಕೆ ಯಾವ ಥರ ಇರಬೇಕೋ ಆ ಥರ ಇದೆ. ನೀರೇನು ಬಿಟ್ಕೊಂಡಿಲ್ಲ, ಅದಕ್ಕೂ ಹಿಟ್ಟಕ್ಕೂ ಈರುಳ್ಳಿಗೂ ಕರೆಕ್ಟಾಗಿದೆ. ನಾವು ಈಗ ಎಣ್ಣೆಲಿ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಈ ಟೈಮಲ್ಲಿ ನಾವು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಬೇಕಾದ್ರೆ ನಾವು ಹೆಬ್ಬೆಟ್ಟಲ್ಲಿ ಒಂದು ಟೈಮ್ ಹಿಂಗೆ ಅಮ್ಕಿ ಹಾಕಿ ನಮಗೆ ಪಕೋಡ ಶೇಪಲ್ಲಿ ಸಿಗುತ್ತೆ. ನಾವು 2 ಕಡೆಯೂ ತಿರುಗಿಸಿ ಬೇಯಿಸ್ಕೊಳ್ಳೋಣ. ಎಲ್ಲ ಕಡೆ ಬೇಯೋ ಥರ ಮಿಕ್ಸ್ ಮಾಡಿಕೊಂಡು ನಾವು ತೆಗೆದುಕೊಳ್ಳೋಣ. ರೆಡಿಯಾಗಿದೆ ಈರುಳ್ಳಿ ಪಕೋಡ. ತುಂಬಾ ಬೇಗನೆ ಮಾಡ್ಬೋದು. ನಾವು ಒಂದು ಕಡೆ ಟೀಗೆ ಇಟ್ಕೊಂಡು ಮತ್ತೊಂದು ಕಡೆ ಪಕೋಡ ಮಾಡಿಕೊಂಡು ಅಷ್ಟೇ ಕ್ವಿಕ್ಕಾಗಿ ಆಗೋಗುತ್ತೆ, ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ. ಇನ್ನೊಂದು ಟೈಮ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಕೈಲಿ ತೊಗೊಂಡು ಒಂದೊಂದೇ ಸ್ವಲ್ಪನೇ ಕೈಲಿ ಎಡ್ಬಿಟ್ಟಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಾಕಿದ್ರೆ ನಮಗೆ ಪಕೋಡ ಶೇಪಲ್ಲಿ ಸಿಗ್ಬಿಡುತ್ತೆ. ಇದು ಬೆಂದು ರೆಡಿಯಾಗಿದೆ. ತುಂಬಾ ಟೇಸ್ಟಾಗಿರುತ್ತೆ. ಮನೇಲಿ ಖಂಡಿತ ಒಂದು ಟೈಮ್ ನೋಡಿ.
ನೋಡಿ ಎಷ್ಟು ಚೆನ್ನಾಗಿವೆ, ರೆಡಿಯಾಗಿದೆ. ಸಾಯಂಕಾಲ ಟೀ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಹಾಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.